ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ. ಭಾಗ 40. ಅಂದು ನಳಿನಿಗೆ ಸ್ವಲ್ಪ ಶೀತ ಆಗಿ ಸಣ್ಣದಾಗಿ ಕೆಮ್ಮುತ್ತಲೇ ಕೆಲಸಕ್ಕೆ ಬಂದಿದ್ದಳು. ಆಗ ತಾನೇ ಎದ್ದು ಬಂದಂತಹ ಸುನಂದ ಅವರು ನಳಿನಿ ಕೆಮ್ಮುವುದನ್ನು ನೋಡಿದವರಿಗೆ ತಮ್ಮನ ಮಾತುಗಳು ನೆನಪಾಯಿತು. ನಾನು ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಎನ್ನುವಂತೆ ಸುನಂದ ಅವರ ತಲೆಯಲ್ಲಿ ಒಂದು ಉಪಾಯ ಹೊಳೆಯಿತು. ಅಡಿಗೆ ಮನೆಗೆ ಬಂದವರು, ನಳಿನಿ ಯಾಕೆ ಹೀಗೆ ಕೆಮ್ಮುತ್ತಿದ್ಯಾ ಎಂದರು. ಅಮ್ಮೋರೇ, ಸ್ವಲ್ಪ ಶೀತ ಆಗಿದೆ, ರಾತ್ರಿಯಿಂದ ಸಣ್ಣದಾಗಿ ಕೆಮ್ಮು ಬಂದಿದೆ, ಮಾತ್ರೆ ತಿಂದಿದ್ದೀನಿ, ತಿಂಡಿ ತಿಂದು ಇನ್ನೊಂದು ಮಾತ್ರೆ ತಗೋತೀನಿ, ಕೆಮ್ಮು ಕಡಿಮೆಯಾಗುತ್ತದೆ ಎಂದಳು. ಇತ್ತೀಚಿನ ಕಾಯಿಲೆಗಳನ್ನು ನೆಗ್ಲೆಕ್ಟ್ ಮಾಡುವ ಆಗಿಲ್ಲ ನಳಿನಿ, ನೀನೇನೋ ಹೀಗೆ ಕೆಮ್ಮುತ್ತೀಯ. ಮೊದಲೇ ನಿಮ್ಮ ಯಜಮಾನರಿಗೆ ಶುಗರ್ ಇದೆ, ಅವರಿಗೆ ಬೇಗ ಇನ್ಫೆಕ್ಷನ್ ಆಗುತ್ತದೆ. ಹೀಗೆ ಕೆಮ್ಮಿಕೊಂಡೇ ನೀನು ಅಡಿಗೆ ತಿಂಡಿ ಮಾಡಿದರೆ ಹೇಗೆ ಹೇಳು? ಇಲ್ಲ ಅಮ್ಮವರೇ, ಯಾವಾಗಲೂ ಒಮ್ಮೆ ಕೆಮ್ಮು ಬರುತ್ತದೆ ಅಷ್ಟೇ, ಮಾತ್ರೆ ತಿಂತೀನಿ, ಅದು ಕೂಡ ಸಂಜೆಯಷ್ಟರಲ್ಲಿ ಕಡಿಮೆಯಾಗುತ್ತದೆ ಎಂದಳು ನಳಿನಿ. ಸಂಜೆಯಷ್ಟರಲ್ಲಿ ಕಡಿಮೆ ಆದರೆ ಈಗ ತಿಂಡಿ ಮಾಡಬೇಕಲ್ಲ, ಏನು ಮಾಡ್ತೀಯಾ ಎಂದರೆ, ಸರಿ ಅಮ್ಮನವರೇ, ಬಾಯಿಗೆ ದುಪ್ಪಟ ಕಟ್ತೀನಿ ಎಂದು ತನ್ನ ದುಪ್ಪಟ ಹಿಡಿದಳು. ಏನೂ ಬೇಕಾಗಿಲ್ಲ, ನೀನು ಒಂದು ವಾರ ಕೆಲಸಕ್ಕೆ ಬರಬೇಡ, ಮನೆಯಲ್ಲಿಯೇ ಇದ್ದು ಪೂರ್ತಿ ಹುಷಾರಾದ ಮೇಲೆ ಕೆಲಸಕ್ಕೆ ಬಾ ಎಂದರು. ಅವರ ಮಾತನ್ನು ಕೇಳಿ ಆಶ್ಚರ್ಯವಾದವಳು, ಅಮ್ಮೋರೇ, ಏನು ಹೇಳ್ತಿದ್ದೀರಾ ನೀವು? ಒಂದು ವಾರ ಬರುವುದು ಬೇಡವಾ ಎಂದು ನಳಿನಿ ಕೇಳಿದರೆ, ಹೆದರಬೇಡ ನಳಿನಿ, ನಿನ್ನ ಸಂಬಳ ಏನು ಕಟ್ ಮಾಡುವುದಿಲ್ಲ, ಪೂರ್ತಿ ಸಂಬಳ ಕೊಡುತ್ತೇನೆ. ಒಂದು ವಾರ ಅಲ್ಲದಿದ್ದರೆ 15 ದಿನ ಬೇಕಾದರೂ ಮನೆಯಲ್ಲಿಯೇ ಇದ್ದು ಬಾ ಎಂದು ಹೇಳಿ ನಳಿನಿಗೆ ಹೋಗಲು ಇಷ್ಟ ಇಲ್ಲ ಎಂದರು. ಅವರೇ ಬಲವಂತ ಮಾಡಿ ಅವಳನ್ನು ಮನೆಗೆ ಕಳುಹಿಸಿದ್ದರು. ಇತ್ತ ನಳಿನಿಯ ವಿಷಯ ಯಾವುದು ಗೊತ್ತಿಲ್ಲದೆ ಇರುವಂತಹ ಮಹಿಮಾ ಅಡಿಗೆ ಮನೆಗೆ ಬಂದವಳಿಗೆ ಅವಳು ಎಲ್ಲೂ ಕಾಣದೇ ಇರುವುದನ್ನು ನೋಡಿ, ಇವತ್ತು ನಳಿನಿ ಬಂದಿಲ್ವಾ ಎಂದುಕೊಂಡವಳು, ಬಂದಿಲ್ಲ ಅನಿಸುತ್ತೆ, ಬಂದಿದ್ರೆ ಇಷ್ಟೊತ್ತಿಗೆ ತಿಂಡಿಗೆ ರೆಡಿ ಮಾಡುತ್ತಿದ್ದಳು ಎಂದುಕೊಂಡವಳು ತಾನೇ ತಿಂಡಿ ಮಾಡಲು ನಿಂತಳು. ಅವಳ ಕಾಲು ನೋವು ಪೂರ್ತಿಯಾಗಿ ವಾಸಿಯಾಗಿರಲಿಲ್ಲ. ಕಾಲಿಗೆ ಭಾರ ಕೊಟ್ಟು ಓಡಾಡುತ್ತಿದ್ದರೆ ಈಗಷ್ಟೇ ಮಾಯುತ್ತಿದ್ದ ಗಾಯ ಉರಿಯಲು ಶುರುವಾಯಿತು. ಆದರೂ ಅದರ ಕಡೆ ಗಮನ ಕೊಡದೆ ತಿಂಡಿ ಮಾಡಲು ನಿಂತಳು. ಪ್ರತಿದಿನ ಭದ್ರ ಕೂಡ ಇಲ್ಲಿಯೇ ತಿಂಡಿ ತಿನ್ನುತ್ತಿದ್ದರಿಂದ ಸುನಂದ, ಮಹರ್ಷಿ, ಭದ್ರ ಮತ್ತು ಇವಳು 4 ಸೇರಿಸಿ ಪಲಾವ್ ಮಾಡಿದರೆ, ತನ್ನ ಮಾವನಿಗೆ ಶುಗರ್ ಇರುವ ಕಾರಣ ಅವರಿಗೆ ಪ್ರತ್ಯೇಕವಾಗಿ ನವಣೆ ಮಾಡಿದಳು. ಮಹರ್ಷಿಗೆ ಕಾಲೇಜಿಗೆ ಹೋಗಲು ತಡವಾಗುತ್ತದೆ ಎಂದು 1 ನಿಮಿಷವೂ ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದಳು. ಮಹರ್ಷಿ ಕೂಡ ಕಾಲೇಜಿಗೆ ಹೋಗಲು ತಯಾರಾಗಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳುತ್ತಾ, ನಳಿನಿ, ತಿಂಡಿ ತೆಗೆದುಕೊಂಡು ಬಾ ಎಂದನು. ಅವನಿಗೆ ನಳಿನಿ ಕೆಲಸಕ್ಕೆ ಬಂದಿಲ್ಲ ಎನ್ನುವುದು ತಿಳಿದಿಲ್ಲ. ಎಂದಿನಂತೆ ರಾಜೇಂದ್ರ ಅವರು ಕೂಡ ತನ್ನ ಮಗನ ಜೊತೆಯಲ್ಲಿಯೇ ತಿಂಡಿಗೆ ಕುಳಿತರು. ಮಹಿಮಾ ಒಬ್ಬಳೇ ಬಡಿಸುವುದನ್ನು ನೋಡಿದ ರಾಜೇಂದ್ರ ಅವರು, ಮಹಿಮಾ ಪುಟ್ಟ, ನಳಿನಿ ಎಲ್ಲಿ ಎಂದರು. ಗೊತ್ತಿಲ್ಲ ಮಾವ, ಅವಳು ಇವತ್ತು ಬಂದಿಲ್ಲ ಎಂದು ಹೇಳುತ್ತಲೇ ಮಹರ್ಷಿ ತಟ್ಟಿಗೆ ಪಲಾವ್ ಬಡಿಸಿ ತನ್ನ ಮಾವನಿಗೆ ನವಣೆ ಬಡಿಸಿದಳು. ಹಾಗಾದರೆ ಒಬ್ಬಳೇ ತಿಂಡಿ ಮಾಡಿದ ಪುಟ್ಟ ಎಂದರು. ಅವರಿಗೆ ಚೆನ್ನಾಗಿ ಗೊತ್ತಿದೆ, ತನ್ನ ಹೆಂಡತಿ ಅವಳ ಸಹಾಯಕ್ಕೆ ಹೋಗುವುದಿಲ್ಲ ಎಂದು. ಹೌದು ಮಾವ ಎಂದಳು. ಬಿಸಿ ಬಿಸಿ ಇರುವ ಪಲಾವನ್ನೇ ಬಾಯಿಗೆ ಇರಿಸಿದವನಿಗೆ ಆ ರುಚಿ ಬಹಳವೇ ಹಿಡಿಸಿತು. ತರಕಾರಿ ಪಲಾವ್ ಬಹಳ ರುಚಿಯಾಗಿ ಮಾಡಿದ್ದಳು ಅಂದು. ಭದ್ರ, ನಳಿನಿ ಯಾಕೆ ಮನೆ ಕೆಲಸಕ್ಕೆ ಬಂದಿಲ್ಲ ವಿಚಾರಿಸು ಎಂದು ಅಲ್ಲಿಯೇ ನಿಂತಿದ್ದ ಭದ್ರನಿಗೆ ರಾಜೇಂದ್ರ ಅವರು ಹೇಳುತ್ತಿದ್ದರೆ, ಆಗ ತಾನೇ ಅಲ್ಲಿಗೆ ಬಂದ ಸುನಂದ ಅವರು, ಅವಳಿಗೆ ಹುಷಾರಿಲ್ಲ, 1 ವಾರ ಬರುವುದಿಲ್ಲ ಎಂದು ಬೆಳಗ್ಗೆ ಬಂದು ಹೇಳಿ ಹೋಗಿದ್ದಾಳೆ ಎಂದು ಅಸಮಾಧಾನದಿಂದ ಹೇಳುತ್ತಾ ಡೈನಿಂಗ್ ಟೇಬಲ್ ಮೇಲೆ ಕುಳಿತರು. ಭದ್ರ, 1 ವಾರ ಅಂದರೆ ಮಹಿಮಾ ಪುಟ್ಟಳಿಗೆ ಕಷ್ಟವಾಗುತ್ತದೆ, ಬೇರೆ ಯಾರಾದರೂ ಅಡಿಗೆ ಮಾಡುವವರನ್ನು ವಿಚಾರಿಸಿ ಎಂದು ಹೇಳುತ್ತಿದ್ದ ಹಾಗೆ, ಬೇಡ ಮಾವ, ನಳಿನಿಗೆ ಮೈಗೆ ಹುಷಾರಿಲ್ಲ ಎಂದು ಅತ್ತೆ ಹೇಳುತ್ತಿದ್ದಾರಲ್ಲ, ಅವಳು ಹುಷಾರಾದ ಮೇಲೆ ಬರಲಿ ಬಿಡಿ. ಇಷ್ಟು ದಿನ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾಳೆ, ಈಗ ನಾವು ಬೇರೆ ಕೆಲಸದವರನ್ನು ತೆಗೆದುಕೊಂಡರೆ ಅವಳಿಗೆ ಬೇಸರವಾಗುತ್ತದೆ, ಅಲ್ಲಿಯ ತನಕ ನಾನೇ ಮಾಡುತ್ತೇನೆ ಎಂದಳು. ಹಾಗಲ್ಲ ಪುಟ್ಟ, ನಿನ್ನ ಒಬ್ಬಳಿಗೆ ತುಂಬ ಕಷ್ಟ ಆಗುತ್ತದೆ ಎಂದು ಅವಳ ಮೇಲಿನ ಕಾಳಜಿಯಿಂದ ರಾಜೇಂದ್ರ ಅವರು ಹೇಳಿದರೆ, ಪರವಾಗಿಲ್ಲ ಮಾವ, 1 ವಾರ ಅಲ್ವಾ, ನಾನೇ ಮಾಡ್ತೀನಿ ಎಂದಳು. ಮಹಿಮಾಳ ಮೇಲೆ ಮಹರ್ಷಿಗೆ ಅದೆಷ್ಟೇ ಬೇಸರ ಇದ್ದರೂ ಸಹ ಇದೊಂದು ವಿಷಯದಲ್ಲಿ
ಅವಳು ತೋರಿದ ಒಳ್ಳೆಯತನ ಅವನಿಗೆ ಮೆಚ್ಚುಗೆಯಾಯಿತು. ಆಹಾ, ಮಿಟುಕ್ಲಾಡಿ, ಎಲ್ಲರನ್ನು ಹೇಗೆ ವಶೀಕರಣ ಮಾಡಿಕೊಳ್ಳುವುದು ಎನ್ನುವುದನ್ನು ತುಂಬ ಚೆನ್ನಾಗಿ ಕಲಿತು ಬಂದಿದ್ದಾಳೆ. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯ, ಅದೆಷ್ಟು ದಿನ ನೀನೇ ಕೆಲಸ ಮಾಡ್ತೀಯ ಅಂತ ನಾನು ನೋಡ್ತೀನಿ ಎಂದು ಮನದಲ್ಲಿಯೇ ಅವಳನ್ನು ಬೈದುಕೊಂಡು ಅವಳು ಮಾಡಿದ ತಿಂಡಿಯನ್ನೇ ತಿನ್ನುತ್ತಿದ್ದರು ಸುಗುಣ ಅವರು. ಮಹರ್ಷಿ ಮಾತ್ರ ಏನೊಂದು ಮಾತನಾಡದೆ ಮೌನವಾಗಿ ತಿಂಡಿ ತಿಂದು ಮುಗಿಸಿ ಅಲ್ಲಿಂದ ಎದ್ದು ಹೊರಟನು. ಅಂದು ಪಾರ್ಥ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾಗಿದ್ದರಿಂದ ಮಧ್ಯಾಹ್ನದ ತನಕ ಸ್ಟೇಷನ್ನಿನಲ್ಲಿ ಕೆಲಸ ಮಾಡಿದವನು ಸರ್ಕಾರದವರು ತನಗೆ ಹಿಂದೆ ಮೀಸಲಿದ್ದ ಜೀಪಿನಲ್ಲಿ ಡ್ರೈವರ್ ಜೊತೆಗೆ ಅಲ್ಲಿಂದ ಹೊರಟನು. ಜೀಪು ಒಂದು ಕಾಲೇಜಿನ ಮುಂದೆ ಹಾದು ಹೋಗುವಾಗ ಅಲ್ಲಿ ಅವನಿಗೆ ಬೇಕಾದ ಒಬ್ಬರು ಲಾಯರ್ ಕಾಣಿಸಿದರು. ಅವರ ಜೊತೆ ಮಾತನಾಡಬೇಕು ಎಂದು ಡ್ರೈವರ್ಗೆ ಕಾರು ನಿಲ್ಲಿಸಲು ತಿಳಿಸಿದನು. ಕಾಲೇಜು ಬಳಿ ಜೀಪು ನಿಲ್ಲಿಸಲು ಅದಾಗಲೇ ಕಾಲೇಜನ್ನು ಬಿಟ್ಟು ವಿದ್ಯಾರ್ಥಿಗಳೆಲ್ಲ ಮನೆಯೆಡೆಗೆ ಹೋಗುತ್ತಿದ್ದರು. ಅಲ್ಲಿ ಜೀಪು ನಿಲ್ಲಿಸಲು ಜಾಗ ಇಲ್ಲ ಎಂದು ಯೋಚಿಸಿದ ಡ್ರೈವರ್ ಸ್ವಲ್ಪ ಮುಂದೆ ಹೋಗಿ ರಸ್ತೆ ಬದಿಯಲ್ಲಿ ಜೀಪು ನಿಲ್ಲಿಸಿದನು. ಜೀಪಿನಿಂದ ಇಳಿದು ಆ ಲಾಯರ್ ನಂಬರ್ ಇದ್ದಿದ್ದರಿಂದ ಅವರಿಗೆ ಕರೆ ಮಾಡಿ ತನ್ನ ಕಾರಿನ ಬಳಿ ಬರಲು ಹೇಳಿದನು. ಪಾರ್ಥ ಹೇಳಿದ ಹಾಗೆ 2 ನಿಮಿಷಕ್ಕೆ ಅವನ ಕಾರಿನ ಬಳಿ ಬಂದಿದ್ದರು ಲಾಯರ್. ಅವರ ಜೊತೆ 5 ನಿಮಿಷ ಮಾತನಾಡಿದನು. ತನಗೆ ಬೇರೆ ಕೆಲಸ ಇದೆ ಎಂದು ಹೇಳಿ ಲಾಯರ್ ಅತ್ತ ಹೋಗುತ್ತಿದ್ದ ಹಾಗೆ ಪಾರ್ಥ ಇನ್ನೇನು ಜೀಪಿನೊಳಗೆ ಕುಳಿತುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಸಾಹೇಬ್ರೇ ಎಂದುಕೊಂಡು ಅಲ್ಲಿಗೆ ಬಂದಿದ್ದರು ಕಾಡುವಾಸಿಯಾದಂತಹ ಮರಿಯಪ್ಪ ಅವರು. ಸಾಹೇಬ್ರೇ, ಸ್ಟೇಷನ್ ತವ ಹೋಗಿದ್ದೆ, ಆದರೆ ನೀವು ಅಲ್ಲಿರಲಿಲ್ಲ. ಹಿಂಗೆ ಹೋಗುವಾಗ ನಿಮ್ಮ ಕಣ್ಣಿಗೆ ಬಿದ್ರಿ, ಅದಕ್ಕೆ ಇಲ್ಲಿಗೆ ಬಂದೆ. ನನ್ನ ಮಗ ತಪ್ಪು ಮಾಡಿಲ್ಲ, ಅವನನ್ನು ಬಿಟ್ಟುಬಿಡಿ ಎಂದರು. ನೋಡಿ ಮರಿಯಪ್ಪ, ನಿಮಗೆ ಎಷ್ಟು ಸಲ ಹೇಳುವುದು, ನಿಮ್ಮ ಮಗನನ್ನು ಇನ್ನೊಂದು ವಾರದಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಅವತ್ತು ಅಲ್ಲಿ ದಂಡ ಕಟ್ಟಿ ಅವನನ್ನು ಬಿಡಿಸಿಕೊಂಡು ಹೋಗಿ ಎಂದರು. ಇಲ್ಲ ಸಾಹೇಬ್ರೇ, ನನ್ನ ಮಗ ತಪ್ಪು ಮಾಡಿಲ್ಲ. ನಿಮಗೆ ಹೆಂಗೆ ಹೇಳೋದು ಅರ್ಥ ಆಯ್ತಿಲ್ಲ. ಅವನಿಲ್ಲದೆ 4 ದಿನದಿಂದ ನಾನು ಸೌದೆ ಕಡಿಯಲು ಹೋಗಿಲ್ಲ. ಪ್ಯಾಟಿಗೆ ಸೌದೆ ಮಾರಿದರೆ ನಮಗೆ ಒಪ್ಪೊತ್ತಿನ ಊಟ ಸಾಹೇಬ್ರೇ. ನಾನು, ನನ್ನ ಹೆಂಡ್ರು, ಸೊಸೆ, ಮೊಮ್ಮಗ ಎಲ್ಲ ಹಸ್ಕೊಂಡಿದ್ದೀವಿ. ನನ್ನ ಮಗನ ಬಿಟ್ಬಿಡಿ, ನನ್ನ ಮಗನ ಬಿಡಿಸಿ ಕೊಡಿ ಎಂದು ಲಾಯರ್ ತಾವ ಹೋದರೆ ಎಲ್ಲರೂ ದುಡ್ಡು ಕೇಳ್ತಾವ್ರೆ. ಅಷ್ಟು ದುಡ್ಡು ನನ್ನ ತಾವ ಇಲ್ಲ ಸಾಹೇಬ್ರೇ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಕೈ ಮುಗಿದು ಮರಿಯಪ್ಪ ಹೇಳುತ್ತಿದ್ದರೆ ಅವರ ಮಾತು ಕೇಳಿ ಪಾರ್ಥನಿಗೆ ಅಯ್ಯೋ ಎನಿಸಿತು. ಪಾರ್ಥ ಏನು ಮಾತನಾಡದೆ ಸುಮ್ಮನೆ ನಿಂತಿರುವುದನ್ನು ನೋಡಿದ ಮರಿಯಪ್ಪ, ಸಾಹೇಬ್ರೇ, ನಿಮ್ಮ ಕಾಲು ಹಿಡ್ಕೋತೀನಿ, ನನ್ನ ಮಗನ್ನ ಬಿಟ್ಬಿಡಿ ಎಂದು ಪಾರ್ಥನ ಕಾಲು ಹಿಡಿಯಲು ಬಂದವರನ್ನು ತಡೆದು ಹಿಂದೆ ಸರಿಯುತ್ತಿದ್ದನು. ತನ್ನ ಕಾಲು ಮುಟ್ಟದ ಹಾಗೆ ಅವರ ಕೈ ತಡೆಯುತ್ತಿದ್ದವನು ಅಚಾನಕ್ಕಾಗಿ ಅವರ ಕೈಯನ್ನು ಬಿರುಸಾಗಿ ತಳ್ಳಿದನು. ಸೋತ ಶರೀರ ಪಾರ್ಥ ತಳ್ಳಿದ ರಭಸಕ್ಕೆ ಮರಿಯಪ್ಪ ಇನ್ನೇನು ಬೀಳಬೇಕು ಎನ್ನುವಷ್ಟರಲ್ಲಿ ಇಷ್ಟರ ತನಕ ಆ ದೃಶ್ಯವನ್ನು ನಿಂತು ನೋಡುತ್ತಿದ್ದ ಅಹನ ಒಡನೆ ಓಡಿ ಬಂದು ಅವರನ್ನು ಹಿಡಿದು, ಅಂಕಲ್ ನಿಧಾನ, ಏಳಿ ಮೇಲೆ ಎಂದು ಅವರನ್ನು ಏಳಿಸಿ ಸರಿಯಾಗಿ ನಿಲ್ಲಿಸಿದಳು. ಕಾಲೇಜು ಮುಗಿಸಿಕೊಂಡು ಮನೆಗೆ ಹೋಗುತ್ತಿರುವಾಗ ಈ ದೃಶ್ಯ ಕಣ್ಣಿಗೆ ಬಿದ್ದಿತ್ತು. ಆ ದೃಶ್ಯವನ್ನು ನೋಡಿ ಪಾರ್ಥನನ್ನು ತಪ್ಪಾಗಿ ಅರ್ಥೈಸಿಕೊಂಡವಳಿಗೆ ಅದಾಗಲೇ ಅವನ ಮೇಲೆ ಕೋಪ ಬಂದಿತ್ತು. ನಿಮಗೇನು ಮನುಷ್ಯತ್ವ ಇಲ್ವಾ? ಪೊಲೀಸ್ ಆದ ಮಾತ್ರಕ್ಕೆ ಮನುಷ್ಯತ್ವವನ್ನು ಮಾರಿಕೊಂಡು ಬದುಕಿ ಎಂದು ಹೇಳುತ್ತಾರಾ? ಪಬ್ಲಿಕ್ ಸರ್ವೆಂಟ್ ನೀವು. ಪಬ್ಲಿಕ್ನಿಂದ ನೀವೇ ಹೊರತು ನಿಮ್ಮಿಂದ ಪಬ್ಲಿಕ್ ಅಲ್ಲ. ಇವರನ್ನು ನೋಡಿದರೆ ಬಡವರು ಎಂದು ಕಾಣುತ್ತಾರೆ. ಅವರ ಬಡತನಕ್ಕೆ ಬೇಡ, ಅವರ ವಯಸ್ಸಿಗಾದರೂ ಬೆಲೆ ಕೊಡುವುದು ಬೇಡವ ನೀವು? ಇವರು ಕೈ ಮುಗಿದು ದೀನವಾಗಿ ಬೇಡುವುದು ಮತ್ತು ಅವರ ಕಣ್ಣೀರು ನೋಡಿದರೆ ಕಲ್ಲೇ ಕರಗುತ್ತದೆ. ಆದರೆ ನಿಮ್ಮಂಥವರ ಕಲ್ಲು ಹೃದಯ ಮಾತ್ರ ಕರಗುವುದಿಲ್ಲ. ಅಲ್ಲಿಗೆ ಬಂದವಳು ಹಿಂದೆ ಮುಂದೆ ಏನನ್ನು ನೋಡದೆ ಪಾರ್ಥನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಮರಿಯಪ್ಪನ ಕಡೆ ತಿರುಗಿದವಳು, ಅಂಕಲ್, ಕಾಲು ಹಿಡಿಯಲು ನಿಮಗೆ ಬೇರೆ ಯಾರೂ ಸಿಗಲಿಲ್ಲವಾ? ಕರುಣೆ, ಕನಿಕರ ಎನ್ನುವ ಪದಗಳಿಗೆ ಅರ್ಥವೇ ಗೊತ್ತಿಲ್ಲದವರ ಬಳಿ ಬಂದು ಅವರ ಕಾಲು ಹಿಡಿಯುತ್ತಿದ್ದೀರಲ್ಲ. ನಿಮ್ಮಂತಹ ಬಡವರ ಗೋಳು ಇಂತಹ ದೊಡ್ಡ ಮನುಷ್ಯರಿಗೆ ತಿಳಿಯುವುದಿಲ್ಲ. ಇಂಥವರ ಬಳಿಗೆ ನಿಮಗೆ ನ್ಯಾಯ ಸಿಗುತ್ತದೆ ಎಂದು ಬಂದಿದ್ದೀರಾ? ಇವರಿಗೆಲ್ಲ ನ್ಯಾಯ ಅಂದರೆ ಏನು ಎಂದು ಗೊತ್ತೇ ಇಲ್ಲ. ಬನ್ನಿ ನನ್ನ ಜೊತೆ ಎಂದು ಮರಿಯಪ್ಪನ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋದಳು. ಅತ್ತ
ಅಹನ ಹೋಗುತ್ತಿದ್ದ ಹಾಗೆ ಅವಳು ಹೋಗುವುದನ್ನು ನೋಡುತ್ತಿದ್ದವನು ಎಚ್ಚೆತ್ತು, ಉಫ್, ಮಳೆ ಬಂದು ನಿಂತು ಹೋದ ಹಾಗೆ ಆಯಿತು. ಇವಳು ಮಹರ್ಷಿಯ ಅತ್ತೆ ಮಗಳು ಅಹನ ಅಲ್ವಾ? ಅದೆಷ್ಟು ಮಾತಾಡ್ತಾಳೆ ಈ ಹುಡುಗಿ ಎಂದವನಿಗೆ ಅವಳು ಏನು ಹೇಳಿದಳು ಎನ್ನುವುದೇ ಮರೆತು ಹೋಗಿತ್ತು. ಕಣ್ಣು ಮುಚ್ಚಿ ಅವಳು ಆಡಿದಂತಹ ಮಾತುಗಳನ್ನು ನೆನೆದವನು ಮನುಷ್ಯತ್ವ, ಪಬ್ಲಿಕ್, ಕಲ್ಲು ಹೃದಯ, ಕರುಣೆ, ಕನಿಕರ, ಇನ್ನು ಅದೇನೇನು ಮಾತನಾಡಿದಳು ಇವಳು. ಅಲ್ಲ, ಈ ಹುಡುಗಿಗೆ ತಾಳ್ಮೆ ಎನ್ನುವುದೇ ಇಲ್ವಾ? ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳುವುದು ಬಿಟ್ಟು ನೋಡಿದ ದೃಶ್ಯವನ್ನೇ ಇದೇ ಸರಿ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸಿ ಅದೆಷ್ಟು ಮಾತನಾಡ್ತಾಳೆ. ಮಹರ್ಷಿ, ನಿನ್ನ ಅತ್ತೆ ಮಗಳು ಇಷ್ಟೊಂದು ಧೈರ್ಯವಂತೆ ಎಂದು ಇವತ್ತೇ ನನಗೆ ಗೊತ್ತಾಗಿದ್ದು. ಈ ಹುಡುಗಿಯು ನಿನ್ನನ್ನು ಪ್ರೀತಿಸುತ್ತಿದ್ದಳು ಎಂದು ಕೇಳಿದ್ದೆ. ಪಾಪ ಕಣೋ, ಒಳ್ಳೆಯ ಹುಡುಗಿಗೆ ಮೋಸ ಆಯಿತು ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದನು. ಹೌದು, ಈಗೇನೋ ಇವಳಿಗೆ ಮೋಸ ಆಯಿತು ಎಂದು ಯೋಚಿಸುತ್ತಿದ್ದೇನೆ. ಒಂದು ವೇಳೆ ಇವಳ ಜೊತೆ ಮಹರ್ಷಿ ಮದುವೆಯಾಗಿದ್ದರೆ ಮಹಿಮಾಳಿಗೆ ಮೋಸ ಆಗುತ್ತಿರಲಿಲ್ಲವಾ? ಈಗ ಮಹಿಮಾಳಿಗೆ ಒಂದು ರೀತಿ ನ್ಯಾಯ ದೊರಕಿದೆ. ಆದರೆ ಅಹನ, ಹಾಗಾದರೆ ಅವಳ ಪ್ರೀತಿಗೆ ಯಾವುದೇ ಬೆಲೆ ಇಲ್ಲವಾ? ಇಷ್ಟೇ ಯೋಚಿಸಿದರೂ ಅವನ ಪ್ರಶ್ನೆಗಳಿಗೆ ಉತ್ತರ ದೊರೆಯಲಿಲ್ಲ. ಕೆಲಸದ ಮೇರೆಗೆ ಬೇರೆ ಊರಿಗೆ ಹೋಗಬೇಕಾಗಿದ್ದವನಿಗೆ ಮನಸ್ಸು ಹಾಳಾಗಿದ್ದರಿಂದ ಅಲ್ಲಿಗೆ ಹೋಗಲು ಆಗದೆ ಮನೆ ಕಡೆಗೆ ಹೊರಟನು. ಮುಂದುವರೆಯುವುದು. ಧನ್ಯವಾದಗಳು.